ಅಜ್ಜಿ ಹೇಳಿದ ಕತೆಗಳು ಯೂಟ್ಯೂಬ್ ಚಾನೆಲಿಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಕೇಳುಗರು ಬರೀ ಮಕ್ಕಳು ಮಾತ್ರ ಅಲ್ಲ, ತಮ್ಮ ಬಾಲ್ಯದ ನೆನಪುಗಳನ್ನು ಮತ್ತೆ ಮೆಲುಕು ಹಾಕೋಕೆ ಬಯಸೋರು, ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯ ಕತೆಗಳನ್ನು ಹೇಳಬೇಕು ಅಂತ ಬಯಸೋರು, ಮತ್ತೆ ಒಂದು ಕಾಲದಲ್ಲಿ ಅಜ್ಜಿಯ ಮಡಿಲಲ್ಲಿ ಕೂತ್ಕೊಂಡು ಅಜ್ಜಿ ಒಂದು ಕತೆ ಹೇಳು ಅಂತ ಕೇಳ್ತಿದ್ದವರು. ಎಲ್ಲರಿಗೂ ನಮ್ಮೊಂದಿಗೆ ಸೇರಿದ್ದಕ್ಕೆ ಧನ್ಯವಾದಗಳು. ನಮ್ಮ ಬಾಲ್ಯಗಳಲ್ಲಿ ಮೊಬೈಲ್ ಅಂತೂ ಇರಲಿಲ್ಲ, ಟೆಲಿವಿಷನ್ ಅಂತೂ ನೆನಪಿಸ್ಕೊಳ್ಳೋಕ್ಕೂ ಆಗಲ್ಲ. ಎಲ್ಲೋ ಅಲ್ಲೋ ಇಲ್ಲೋ ಒಬ್ಬರು ಮನೇಲಿ ಇರ್ತಿತ್ತು. ಆದರೆ ಸಂಜೆ ಆಗ್ತಿದ್ದಂಗೆ ಮನೆ ಅಂಗಳದಲ್ಲಿ ಜಗಲಿ ಮೇಲೆ ಅಥವಾ ಮಲಗೋ ಮುನ್ನ ಅಜ್ಜಿ ತನ್ನ ಸುತ್ತಲೂ ಎಲ್ಲ ಮಕ್ಕಳನ್ನು ಕೂರಿಸ್ಕೊಂಡು ಕತೆ ಹೇಳ್ತಿದ್ಲು. ಅವಳ ಕಥೆಯಲ್ಲಿ ಕಾಡಿರ್ತಿತ್ತು, ಪ್ರಾಣಿಗಳಿರ್ತಿದ್ವು, ರಾಜ ರಾಣಿಯರು, ದೇವತೆಗಳು, ಮಾಯೆಗಳು ಕೂಡ ಇರ್ತಿದ್ವು. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಕಥೆಯಲ್ಲಿ ಅಜ್ಜಿಯ ಪ್ರೀತಿ ಮಾತ್ರ ತುಂಬಿ ತುಳುಕ್ತಾ ಇತ್ತು. ಇವತ್ತು ನಾವು ಆ ಕಾಲವನ್ನು ಮತ್ತೆ ನೆನಪಿಸ್ಕೊಳ್ಳೋಣ. ಅಜ್ಜಿ ಹೇಳ್ತಿದ್ದ ಆ ಕಥೆಯ ಸೊಗಡನ್ನು, ಆ ಧ್ವನಿಯ ಆತ್ಮೀಯತೆಯನ್ನು, ಮತ್ತೆ ಕಥೆಯ ಕೊನೆಯಲ್ಲಿ ಅಜ್ಜಿ ಹೇಳ್ತಿದ್ದ ಆ ಪುಟ್ಟ ನೀತಿಯನ್ನು ಮತ್ತೊಮ್ಮೆ ನಮ್ಮ ಮನಸ್ಸಿಗೆ ಹತ್ತಿರ ಮಾಡಿಕೊಳ್ಳೋಣ. ಹಾಗಾದರೆ ಸ್ವಲ್ಪ ಸಮಯಕ್ಕಾಗಿ ಎಲ್ಲ ಚಿಂತೆಗಳನ್ನು ಪಕ್ಕಕ್ಕಿಟ್ಟು ನಿಮ್ಮ ಬಾಲ್ಯದ ಆ ದಿನಗಳ ಕಡೆ ಒಂದು ಪುಟ್ಟ ಪ್ರಯಾಣ ಮಾಡೋಣ. ಇವತ್ತಿನ ಕತೆ ಚಿನ್ನು ಮೊಲ ಮತ್ತೆ ಮಾಯಾ ಬೀಜ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡಿತ್ತು. ಆ ಕಾಡಿನಲ್ಲಿ ಎತ್ತರವಾದ ಮರಗಳಿದ್ವು, ಹಸಿರು ಹಸಿರಾದ ಹುಲ್ಲುಗಳು, ಬಣ್ಣ ಬಣ್ಣದ ಹೂಗಳು, ಮತ್ತೆ ಬೆಳಗಿನ ಜಾವ ಮಧುರವಾಗಿ ಹಾಡ್ತಿದ್ದ ಹಕ್ಕಿಗಳಿದ್ವು. ಆ ಕಾಡಿನಲ್ಲಿ ಚಿನ್ನು ಅಂತ ಒಂದು ಪುಟ್ಟ ಮೊಲ ವಾಸ ಮಾಡ್ತಿತ್ತು. ಚಿನ್ನು ತುಂಬ ಮುದ್ದಾಗಿದ್ದ. ಅವನಿಗೆ ಆಟ ಆಡೋದು, ಓಡಾಡೋದು, ಚಿಟ್ಟೆಗಳ ಹಿಂದೆ ಓಡೋದು ಮತ್ತು ತನ್ನ ಸ್ನೇಹಿತರ ಜೊತೆ ಸಮಯ ಕಳೆಯೋದು ಅಂದರೆ ಬಹಳ ಇಷ್ಟ. ಆದರೆ ಚಿನ್ನುಗೆ ಒಂದು ಚಿಕ್ಕ ಅಭ್ಯಾಸ ಇತ್ತು. ಅದೇನೆಂದರೆ ಅವನಿಗೆ ತಾಳ್ಮೆನೇ ಇರಲಿಲ್ಲ. ಯಾವುದೇ ಕೆಲಸ ಮಾಡಿದ್ರೂ ಅದ್ರ ಫಲ ತಕ್ಷಣ ಸಿಗಬೇಕು ಅಂತ ಬಯಸ್ತಾ ಇದ್ದ. ಒಂದಿನ ಬೆಳಗ್ಗೆ ಚಿನ್ನು ಕಾಡಲ್ಲಿ ಆಟ ಆಡ್ತಾ ಹೋಗ್ತಾ ಅವನ ಕಣ್ಣಿಗೆ ನೆಲದ ಮೇಲೆ ಏನೋ ಹೊಳಿತಾ ಇರೋ ಹಾಗೆ ಕಾಣಿಸ್ತು. ಅದೇನು ಅಂತ ಹತ್ರ ಹೋಗಿ ಕುತೂಹಲದಿಂದ ನೋಡ್ದ. ಅಲ್ಲಿ ಒಂದು ಪುಟ್ಟ ಬೀಜ ಬಿದ್ದಿತ್ತು. ಆ ಬೀಜ ಸಾಮಾನ್ಯವಾದ ಬೀಜದಂತೆ ಇರಲಿಲ್ಲ. ಅದು ಸೂರ್ಯನ ಬೆಳಕಿನಲ್ಲಿ ಚಿನ್ನದಂತೆ ಹೊಳಿತಾ ಇತ್ತು. ಚಿನ್ನು ಅದನ್ನ ಕೈಯಲ್ಲಿ ತೆಗೆದುಕೊಂಡು ಆಶ್ಚರ್ಯದಿಂದ ನೋಡ್ತಿದ್ದ. ಅಷ್ಟರಲ್ಲಿ ಅವನಿಗೆ ಒಂದು ಮೃದುವಾದ ಧ್ವನಿ ಕೇಳಿಸ್ತು. ಚಿನ್ನು ಅಂತ ಕರೆದ ಹಾಗೆ. ಚಿನ್ನು ಬೆಚ್ಚಿ ಬಿದ್ದ. ಯಾರು ಅಂತ ಅವನು ಸುತ್ತಮುತ್ತ ನೋಡ್ದ. ಯಾರೂ ಕಾಣಿಸ್ಲಿಲ್ಲ. ಆದ್ರೆ ಮತ್ತೆ ಆ ಧ್ವನಿ ಕೇಳಿಸ್ತು. ಈ ಬೀಜವನ್ನ ಪ್ರೀತಿಯಿಂದ ನೆಟ್ಟು ಪ್ರತಿದಿನ ನೀರು ಹಾಕಿ ಕಾಳಜಿಯಿಂದ ಬೆಳೆಸಿದ್ರೆ ಇದು ನಿನಗೆ ಒಂದು ಅದ್ಭುತ ಉಡುಗೊರೆಯನ್ನ ಕೊಡುತ್ತೆ ಅಂತ ಹೇಳ್ತು ಆ ಧ್ವನಿ. ಚಿನ್ನುವಿನ ಕಣ್ಣುಗಳು ಸಂತೋಷದಿಂದ ದೊಡ್ಡದಾದವು. ಅದ್ಭುತ ಉಡುಗೊರೆನಾ ಅಂತ ಆಶ್ಚರ್ಯದಿಂದ ಹೇಳ್ದ. ಅವನು ಬೀಜವನ್ನ ಜೋಪಾನವಾಗಿ ತೆಗೆದುಕೊಂಡು ತನ್ನ ಮನೆಗೆ ಹೋದ. ಮನೆ ಮುಂದೆ ಒಂದು ಚಿಕ್ಕ ಜಾಗವನ್ನ ಅಗೆದು ಬೀಜವನ್ನ ಮಣ್ಣೊಳಗೆ ನೆಟ್ಟ. ಅದಕ್ಕೆ ನೀರನ್ನು ಹಾಕ್ದ. ನಾಳೆ ಬೆಳಗ್ಗೆ ಇಲ್ಲಿ ದೊಡ್ಡ ಮರ ಇರಬೇಕು ಆಯ್ತಾ ಅಂತ ಆ ಬೀಜಕ್ಕೆ ಹೇಳಿ ಅಲ್ಲಿಂದ ಖುಷಿಯಾಗಿ ಮಲ್ಕೊಳ್ಳೋಕೆ ಹೋದ. ಮರುದಿನ ಬೆಳಗ್ಗೆ ಚಿನ್ನು ಓಡೋಡಿ ಬಂದು ನೆಟ್ಟ ಜಾಗಕ್ಕೆ ನೋಡ್ದ. ಆದ್ರೆ ಅಲ್ಲಿ ಏನೂ ಇರಲಿಲ್ಲ, ಮಣ್ಣಷ್ಟೇ ಇತ್ತು. ಏನಿದು ಅಂತ ಬೇಜಾರಾದ. ಚಿನ್ನು, ನಾನು ನಿನ್ನೆ ತಾನೇ ಇದನ್ನ ನೆಟ್ಟೆ, ಇಷ್ಟೊತ್ತಿಗೆ ಮರ ಆಗ್ಬೇಕಲ್ವಾ ಅಂತ ಬೇಜಾರು ಮಾಡ್ಕೊಂಡ. ಇವತ್ತಾಗ್ಲೇ ಮರ ಆಗಿಲ್ವಲ್ಲ ಅಂತ ಕೋಪ ಮಾಡಿಕೊಂಡು ಬೀಜದ ಮೇಲೆ ಬೇಜಾರು ಮಾಡಿಕೊಂಡು ಅಲ್ಲಿಂದ ಸಿಟ್ಟಿನಿಂದ ಹೊರಟೋದ. ಮರುದಿನ ಮತ್ತೆ ಬಂದು ನೋಡ್ದ. ಏನೂ ಬದಲಾವಣೆ ಇರಲಿಲ್ಲ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಏನೂ ಬದಲೇ ಆಗಿಲ್ಲ. ಅಲ್ಲಿ ಬರೀ ಮಣ್ಣು ಮಾತ್ರ ಇತ್ತು. ಕೊನೆಗೆ ಚಿನ್ನು ಬೇಸರ ಮಾಡಿಕೊಂಡು ಒಂದು ಮರದ ಕೆಳಗೆ ಹೋಗಿ ಕೂತ್ಕೊಂಡಿದ್ದ. ಅಷ್ಟರಲ್ಲಿ ಅಲ್ಲಿಗೆ ನಿಧಾನವಾಗಿ ನಡ್ಕೊಂಡು ಬಂದ ಆಮೆ ಅಜ್ಜಿ, ಏನಾಯ್ತು ಚಿನ್ನು,
ಯಾಕೆ ಇಷ್ಟು ಬೇಸರಗೊಂಡಿದ್ಯಾ ಅಂತ ಕೇಳಿತು. ಚಿನ್ನು ನಡೆದದ್ದೆಲ್ಲವನ್ನ ಆಮೆ ಅಜ್ಜಿಗೆ ವಿವರವಾಗಿ ಬಿಡಿಸಿ ಹೇಳ್ದ. ಆಮೆ ಅಜ್ಜಿ ನಗ್ತಾ ನಗ್ತಾ ಹೇಳಿದ್ಲು, ಚಿನ್ನು, ಬೀಜವನ್ನ ನೆಟ್ಟ ತಕ್ಷಣ ಅದು ಮರ ಆಗೋದಿಲ್ಲ ಚಿನ್ನು, ಅದಕ್ಕೆ ಬೆಳೆಯೋಕೆ ಸಮಯ ಬೇಕು ಅಂತ ಹೇಳಿದ್ಲು. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಚಿನ್ನು ಕೇಳ್ದ. ಪ್ರತಿದಿನ ಅದಕ್ಕೆ ನೀರನ್ನ ಹಾಕ್ಬೇಕು, ಕಾಳಜಿಯನ್ನ ವಹಿಸ್ಬೇಕು, ಮತ್ತೆ ಮುಖ್ಯವಾಗಿ ತಾಳ್ಮೆಯಿಂದ ಕಾಯ್ಬೇಕು. ಆಗ ಮಾತ್ರ ಅದು ನೀನು ಅನ್ಕೊಂಡಿರೋ ಫಲವನ್ನ ಕೊಡೋದು ಅಂತ ಹೇಳ್ತು. ಚಿನ್ನು ಆ ಮಾತನ್ನ ಮನಸ್ಸಲ್ಲಿಟ್ಕೊಂಡು ದೃಢವಾಗಿ ವಾಪಸ್ ಮನೆಗೆ ಹೋದ. ಮರುದಿನದಿಂದ ಅವನು ಪ್ರತಿದಿನ ಬೆಳಗ್ಗೆ ಎದ್ದು ಬೀಜಕ್ಕೆ ನೀರ್ ಹಾಕ್ತಿದ್ದ. ಒಂದಿನ ಆಯ್ತು, 2 ದಿನ, 3 ದಿನ, ಹೀಗೆ ಹಲವಾರು ದಿನಗಳು ಕಳೆದ್ವು. ಒಂದು ಮುಂಜಾನೆ ಚಿನ್ನು ನೀರ್ ಹಾಕೋಕೆ ಅಂತ ಬಂದಾಗ ಅವನ ಕಣ್ಣಿಗೆ ನಂಬೋಕೆ ಆಗ್ಲಿಲ್ಲ. ಅಲ್ಲಿ ಒಂದು ಹಸಿರು ಬಣ್ಣದ ಏನೋ ಕಾಣಿಸ್ತಿದ್ಯಲ್ಲ ಅನ್ನೋ ತರ ಇತ್ತು. ಅದು ಪುಟ್ಟ ಮೊಳಕೆ ಬಂದಿತ್ತು. ಚಿನ್ನುವಿನ ಸಂತೋಷಕ್ಕೆ ಮಿತಿನೇ ಇರಲಿಲ್ಲ. ನನ್ನ ಬೀಜ ನೆಟ್ಟಿದ್ನಲ್ಲ, ಅದು ಮೊಳಕೆ ಬಂದಿದೆ ಅಂತ ತುಂಬಾ ಖುಷಿಯಿಂದ ಓಡಾಡ್ತಿದ್ದ. ಅವತ್ತಿಂದ ಅವನು ಆ ಗಿಡವನ್ನ ಇನ್ನಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋಕೆ ಶುರು ಮಾಡ್ದ. ಮಳೆ ಬಂದಾಗ ಗಿಡಕ್ಕೆ ತೊಂದರೆ ಆಗದಂತೆ ನೋಡ್ಕೊಂಡ. ಬಿಸಿಲು ಜಾಸ್ತಿ ಆದಾಗ ಅದರ ಪಕ್ಕದಲ್ಲಿ ನೆರಳನ್ನ ಕೂಡ ಮಾಡ್ತಿದ್ದ. ಯಾರು ಅದರ ಮೇಲೆ ಕಾಲಿಡಬಾರ್ದು ಆ ತರ ನೋಡ್ಕೋತಿದ್ದ. ದಿನಗಳು ಹೀಗೆ ಕಳೆದ್ವು. ಪುಟ್ಟ ಮೊಳಕೆ ನಿಧಾನವಾಗಿ ದೊಡ್ಡ ಗಿಡ ಆಯ್ತು. ಆಮೇಲೆ ಒಂದಿನ ಅದು ಒಂದು ದೊಡ್ಡ ಸುಂದರವಾದ ಹಚ್ಚ ಹಸಿರು ಮರವಾಗಿ ಬೆಳೀತು. ಆ ಮರದಲ್ಲಿ ಬಣ್ಣ ಬಣ್ಣದ ಹಣ್ಣುಗಳು ಬಿಡೋಕೆ ಶುರು ಮಾಡಿದ್ವು. ಕೆಂಪು, ಹಳದಿ, ಕಿತ್ತಲೆ ಬಣ್ಣದ ಹಣ್ಣುಗಳು ಮರದ ತುಂಬಿದ್ವು. ಚಿನ್ನು ಒಂದು ಹಣ್ಣನ್ನ ಕಿತ್ಕೊಂಡು ತಿಂದ. ವಾಹ್, ಎಷ್ಟು ರುಚಿಯಾದ ಹಣ್ಣು! ನಾನು ಯಾವತ್ತೂ ಇಷ್ಟು ರುಚಿಯಾದ ಹಣ್ಣನ್ನ ತಿಂದೇ ಇಲ್ಲ ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ಮತ್ತೆ ಆ ಮೃದುವಾದ ಧ್ವನಿ ಅವನಿಗೆ ಕೇಳಿಸ್ತು. ಚಿನ್ನು. ಚಿನ್ನು ಸುತ್ತಮುತ್ತ ಎಲ್ಲ ನೋಡ್ದ. ಯಾರು ಅಂತ ಕೇಳ್ದ. ನೀನು ಹುಡುಕ್ತಿದ್ದ ಅದ್ಭುತ ಉಡುಗೊರೆ ಇದೇನೆ ಅಂತ ಹೇಳ್ತು. ಚಿನ್ನು ಆಶ್ಚರ್ಯದಿಂದ ಕೇಳ್ದ, ಈ ಹಣ್ಣುಗಳೇ ಆ ಉಡುಗೊರೆನಾ ಅಂತ. ಆ ಧ್ವನಿ ಮೃದುವಾಗಿ ನಕ್ತು. ಹೌದು, ಆದ್ರೆ ಇನ್ನೊಂದು ಉಡುಗೊರೆ ಇದೆ. ಅದೇನು ಅಂತ ಕೇಳ್ದ. ನೀನು ಈ ಹಣ್ಣುಗಳನ್ನ ಬೇರೆಯವರ ಜೊತೆ ಹಂಚ್ಕೊಂಡಾಗ ನಿನಗೆ ಸಿಗೋ ಸಂತೋಷ ಅಂತ ಹೇಳ್ತು. ಚಿನ್ನು ಸ್ವಲ್ಪ ಯೋಚಿಸ್ದ. ನಂತರ ತನ್ನ ಸ್ನೇಹಿತರಾದ ಜಿಂಕೆ, ಅಳಿಲು, ಹಕ್ಕಿಗಳು ಮತ್ತೆ ಆಮೆ ಅಜ್ಜಿಯನ್ನ ಕರ್ಕೊಂಡು ಬಂದು, ಬನ್ನಿ ಈ ಹಣ್ಣುಗಳನ್ನ ಎಲ್ಲರೂ ಸೇರಿ ತಿನ್ನೋಣ. ಎಲ್ಲರೂ ಸೇರಿ ಹಣ್ಣುಗಳನ್ನ ತಿನ್ನೋಕೆ ಶುರು ಮಾಡಿದ್ರು. ಆ ದಿನ ಆ ಕಾಡಲ್ಲಿ ಚಿನ್ನುಗಿಂತ ಸಂತೋಷವಾಗಿದ್ದವರು ಬೇರೆ ಯಾರೂ ಇರಲಿಲ್ಲ. ಆಮೆ ಅಜ್ಜಿ ಚಿನ್ನು ತಲೆ ಮೇಲೆ ಕೈ ಇಟ್ಟು ಹೀಗೆ ಹೇಳಿದ್ಲು, ನೋಡಿದ್ಯಾ ಚಿನ್ನು, ನೀನು ಈ ಬೀಜದಿಂದ ನಿನಗೇನ್ ಸಿಗುತ್ತೆ ಅಂತ ಯೋಚಿಸ್ತಾ ಇದ್ದೆ. ಆದ್ರೆ ಈಗ ಅದೇ ಬೀಜ ಎಲ್ಲರಿಗೂ ಸಂತೋಷವನ್ನ ಕೊಟ್ಟಿದೆ. ಚಿನ್ನು ಮರವನ್ನ ನೋಡಿ ನಗ್ತಿದ್ದ. ಅವನಿಗೆ ಒಂದು ದೊಡ್ಡ ಸತ್ಯ ಅರ್ಥ ಆಯ್ತು. ಒಳ್ಳೆಯ ಕೆಲಸಕ್ಕೆ ಸಮಯ ಬೇಕು, ಪ್ರೀತಿಯಿಂದ ಮಾಡಿದ ಕೆಲಸಕ್ಕೆ ತಾಳ್ಮೆ ಬೇಕು, ಮತ್ತೆ ನಮ್ಮ ಸಂತೋಷವನ್ನ ಬೇರೆಯವರ ಜೊತೆ ಹಂಚಿಕೊಂಡಾಗ ಆ ಸಂತೋಷ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ. ಅವತ್ತಿಂದ ಚಿನ್ನು ಯಾವುದೇ ಕೆಲಸವನ್ನ ಆತುರದಿಂದ ಮಾಡ್ತಾನೆ ಇರಲಿಲ್ಲ. ತಾಳ್ಮೆಯಿಂದ ಕೆಲಸ ಮಾಡ್ತಿದ್ದ, ಪ್ರೀತಿಯಿಂದ ಕಾಳಜಿ ವಹಿಸ್ತಿದ್ದ, ಮತ್ತೆ ತನಗೆ ಸಿಕ್ಕಿದ್ದನ್ನೆಲ್ಲ ಎಲ್ಲರ ಜೊತೆ ಹಂಚ್ಕೋತಾ ಇದ್ದ. ಹೀಗೆ ಒಂದು ಪುಟ್ಟ ಬೀಜ ಚಿನ್ನುವಿನ ಜೀವನಕ್ಕೆ ಒಂದು ದೊಡ್ಡ ಪಾಠವನ್ನ ಕಲಿಸ್ತು. ಇಲ್ಲಿಗೆ ನಮ್ಮ ಈ ಕತೆ ಮುಗೀತು. ಆದ್ರೆ ಕತೆಗಳು ಮುಗಿದ್ರೂ ಅವು ಹೇಳೋ ಮಾತುಗಳು ನಮ್ಮ ಮನಸ್ಸಿನಲ್ಲಿಯೇ ಉಳ್ಕೊಳ್ಳುತ್ತೆ. ಚಿನ್ನುವಿನ ಕತೆನೂ ಕೂಡ ನಮಗೆ ಒಂದು ಸುಂದರವಾದ ವಿಷಯವನ್ನ, ಒಂದು ನೀತಿಯನ್ನ ನೆನಪಿಸುತ್ತೆ. ಜೀವನದಲ್ಲಿ ಒಳ್ಳೆಯ ಫಲ ಸಿಗಬೇಕು ಅಂದ್ರೆ ನಾವು ತಾಳ್ಮೆಯಿಂದ ಇರಬೇಕು.
ನಾವು ಪ್ರೀತಿಯಿಂದ ಮಾಡಿದ ಕೆಲಸಕ್ಕೆ ನಾವು ಸಮಯವನ್ನ ಕೊಟ್ಟರೆ, ಕಾಳಜಿಯನ್ನ ವಹಿಸಿದ್ರೆ ಒಂದಿನ ಅದು ಖಂಡಿತವಾಗ್ಲೂ ನಮಗೆ ಫಲವನ್ನ ಕೊಟ್ಟೇ ಕೊಡುತ್ತೆ. ಮತ್ತೆ ಆ ಫಲವನ್ನ ನಮ್ಮಷ್ಟಕ್ಕೆ ಇಟ್ಕೊಳ್ದೆ ಬೇರೆಯವರೊಂದಿಗೆ ಹಂಚಿಕೊಂಡಾಗ ಅದರ ಸಿಹಿ ಇನ್ನಷ್ಟು ಹೆಚ್ಚಾಗುತ್ತೆ. ಒಂದು ಪುಟ್ಟ ಬೀಜದಿಂದ ಒಂದು ದೊಡ್ಡ ಮರ ಬೆಳೆದಂತೆ. ಒಂದು ಪುಟ್ಟ ಒಳ್ಳೆಯ ಕೆಲಸದಿಂದಲೂ ಯಾರಾದರೂ ಒಬ್ಬ ಜೀವನದಲ್ಲಿ ದೊಡ್ಡ ಸಂತೋಷ ಅರಳಬಹುದು ಅಲ್ವಾ? ಇವತ್ತಿನ ಕತೆ ಹೇಳ್ತಾ ನಿಮ್ಮ ಬಾಲ್ಯದ ಯಾವುದಾದ್ರೂ ಒಂದು ಸಂಜೆ ನಿಮಗೆ ನೆನಪು ಬಂತಾ? ಅಜ್ಜಿ ಕೂತ್ಕೊಂಡು ಕತೆ ಹೇಳ್ತಿದ್ದ ಆ ಜಾಗ, ಅವಳ ಧ್ವನಿ, ಕತೆ ಹೇಳ್ತಾ ನಿದ್ರೆಗೆ ಜಾರ್ತಿದ್ದ ಆ ದಿನಗಳು, ಅಥವಾ ಇಂದು ನಮ್ಮ ಜೊತೆ ಇಲ್ಲದಿರುವ ಯಾರಾದರೂ ಪ್ರೀತಿ ಪಾತ್ರರ ನೆನಪು ಬಂದಿದ್ರೆ ಈ ಕಥೆಯೊಂದಿಗೆ ಆ ನೆನಪನ್ನ ಸ್ವಲ್ಪ ಹೊತ್ತು ನಮ್ಮ ಮನಸ್ಸಿನಲ್ಲೇ ಉಳಿಸ್ಕೊಳ್ಳೋಣ. ಯಾಕೆ ಅಂದರೆ ಕೆಲವು ಕಥೆಗಳು ಕೇವಲ ಕಥೆಗಳಾಗಿರಲ್ಲ, ಅವು ನಮ್ಮ ಬಾಲ್ಯದ ನೆನಪುಗಳಾಗೂ ಇರಬಹುದು. ನಮ್ಮ ಮನೆ ಸುವಾಸನೆ ಇರ್ಬೋದು, ನಮ್ಮ ಅಜ್ಜಿಯ ಮಮತೆ, ಮತ್ತೆ ನಮ್ಮ ಮನಸ್ಸಿನ ಒಂದು ಸುಂದರವಾದ ಮೂಲೆ. ಅಜ್ಜಿ ಹೇಳಿದ ಕಥೆಗಳು ಈ ನೆನಪುಗಳನ್ನ ಮತ್ತೆ ನಿಮ್ಮ ಮುಂದೆ ತರೋದಕ್ಕೆ ಅಂತ ಒಂದು ಪುಟ್ಟ ಪ್ರಯತ್ನವನ್ನ ಮಾಡ್ತಿದೆ. ನಿಮಗೆ ಈ ಕತೆ ಇಷ್ಟವಾಗಿದ್ರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚ್ಕೊಳ್ಳಿ. ನಮ್ಮೊಂದಿಗೆ ಮತ್ತೆ ಮತ್ತೆ ಕತೆಗಳನ್ನು ಕೇಳೋಕೆ ನಮ್ಮ ಅಜ್ಜಿ ಹೇಳಿದ ಕತೆಗಳು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಕಥೆಯೊಂದಿಗೆ, ಮತ್ತೊಂದು ನೆನಪಿನೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.